ಔರಾದ್ ಹಾಗೂ ಕಮಲ್ನಗರ ಕ್ಷೇತ್ರದಲ್ಲಿ ಟೆಂಡರ್ ಇಲ್ಲದೆ ಅಭಿವೃದ್ಧಿ ಹೆಸರಿನಲ್ಲಿ ಆಗುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಚಾಂದೋರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ದೀಪಕ್ ಪಾಟೀಲ್ ಚಾಂದೋರಿ ಅವರು ಎರಡೂ ಪ್ರಕರಣದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಪಿಡಬ್ಲ್ಯೂಡಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಟೆಂಡರ್ ಇಲ್ಲದೆ ಕಾಮಗಾರಿ ಪೂರ್ಣಗೊಳ್ತಾ ಇದೆ ಎಂದು ಹಲವಾರು ಬಾರಿ ದೂರು ನೀಡಿದ್ದೇನೆ. ಒಂದು ದುಡುಕನಾಳ್ ಹತ್ತಿರ 1.68 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿದ್ರೆ, ಇನ್ನೊಂದು 10 ಕೋಟಿ ವೆಚ್ಚದಲ್ಲಿ ದಾಬ್ಕಾದಿಂದ ಚಿಕ್ಲಿವರೆಗೆ ಹಾಗೂ ದಾಬ್ಕಾದಿಂದ ಖೇಡಾವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಫೆಬ್ರವರಿಯಲ್ಲಾಗಿದೆ. ಆದರೆ ಟೆಂಡರ್ ಆಗಿದ್ದು ಏಪ್ರಿಲ್ನಲ್ಲಿ. ಕ್ಷೇತ್ರದಲ್ಲಿ ಇದೇ ರೀತಿ ನಿಯಮ ಉಲ್ಲಂಘನೆ ಮೂಲಕ ಕಾಮಗಾರಿ ಯಾರದೇ ಭಯವಿಲ್ಲದೆ ನಡೀತಾ ಇದೆ ಎಂದು ದೂರಿದರು. ಆಡಳಿತ ಯಂತ್ರ ಪಾರದರ್ಶಕವಾಗಿ ಕೆಲಸ ಮಾಡದೇ ಇದ್ರೆ ಏನಾಗುತ್ತೆ ಎನ್ನುವುದಕ್ಕೆ ಔರಾದ ತಾಲೂಕಿನ ದೊಡ್ಡಗನಾಳ್ ಸಮೀಪ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ 1.68 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಬೇಕಿದ್ದ ಬ್ಯಾರೇಜ್ ಕಾಮಗಾರಿ ಟೆಂಡರ್ ನಡೆಸದೆ ಅರ್ಧ ಪೂರ್ಣಗೊಳಿಸಲಾಗಿದೆ ಎನ್ನುವುದು ನಿದರ್ಶನವಾಗಿದೆ. ಈ ಬಗ್ಗೆ ಹಲವಾರು ಬಾರಿ ದೂರು ನೀಡಿದ್ದೇನೆ. ಜೊತೆಗೆ ಹಲವಾರು ಬಾರಿ ಈ ಬಗ್ಗೆ ಸುದ್ದಿ ಕೂಡ ಪ್ರಕಟಿಸಲಾಗಿದೆ. ಸುದ್ದಿ ಪ್ರಕಟಗೊಂಡ ಬೆನ್ನಲ್ಲೇ ದೂರು ನೀಡಿದ ಬೆನ್ನಲ್ಲೇ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಆದೇಶದ ಮೇರೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಕಿಶೋರ್ ದೂಬೆ ನೇತೃತ್ವದಲ್ಲಿ ತನಿಖೆ ನಡೆಸಿ ವರದಿ ನೀಡಲು ಸೂಚಿಸಲಾಗಿತ್ತು. ಕಳೆದ ಸೋಮವಾರವಷ್ಟೇ ದೂಬೆ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದುಡುಕನಾಳ ಸೇತುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಇಒಗೆ ವರದಿ ನೀಡಲಾಗಿದೆ ಎಂದು ತಿಳಿಸಿದರು. ಟೆಂಡರ್ ಇಲ್ಲದೆ ಕಾಮಗಾರಿ ನಡೆಸಿರುವ ಸುದ್ದಿ ಜಿಲ್ಲಾಡಳಿತದ ಗಮನಕ್ಕೂ ಹಾಗೂ ಸರ್ಕಾರದ ಗಮನಕ್ಕೂ ಬಂದಿದೆ. ಪಂಚಾಯತ್ ರಾಜ್ ಇಲಾಖೆ ಡಬಲಿ ಸೇರಿ ಹಲವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೂಡ ನಾನು ಮಾಡಿದ್ದೇನೆ. ಇವತ್ತು ಈ ರೀತಿ ಟೆಂಡರ್ ಇಲ್ಲದೆ ಕಾಮಗಾರಿಗಳು ರಾಜಾರೋಷವಾಗಿ ನಡೆಯುತ್ತಿದೆ ಎಂದರೆ ಅದಕ್ಕೆ ಶಾಸಕರೇ ನೇರ ಹೊಣೆಯಾಗ್ತಾರೆ ಎಂದು ದೂರಿದರು. ಸರ್ಕಾರಿ ಜಾಗದಲ್ಲಿ ಓರ್ವ ಗುತ್ತಿಗೆದಾರ ಹೇಗೆ ಕಾಮಗಾರಿ ನಡೆಸಲು ಸಾಧ್ಯ? ಕಾಮಗಾರಿಯ ಅಂದಾಜು ಪಟ್ಟಿ, ನೀಲಿ ನಕ್ಷೆ ಯೋಜನಾ ಪಟ್ಟಿ ಇಲ್ಲದೆ ಕಾಮಗಾರಿ ಆರಂಭಿಸಲು ಸಾಧ್ಯವೇ ಇಲ್ಲ ಎಂದರು. ಮನಸ್ಸಿಗೆ ಬಂದವರು ಸರ್ಕಾರದ ಕಾಮಗಾರಿ ನಡೆಸಬೇಕಾದರೆ ಆಡಳಿತ ಏಕೆ ಬೇಕು? ಅಧಿಕಾರಿಗಳಾದರೂ ಏಕೆ ಬೇಕು ಎಂದು ಸ್ಥಳೀಯ ಶಾಸಕರು, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಇದಕ್ಕೆ ಉತ್ತರ ನೀಡಬೇಕು ಎಂದರು. ಇವತ್ತು ಔರಾದ ಹಾಗೂ ಕಮಲ್ನಗರ ಕ್ಷೇತ್ರದಲ್ಲಿ ಬಿಹಾರ ಮಾದರಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಸ್ಥಳೀಯ ಶಾಸಕ ಹಾಗೂ ಅಧಿಕಾರಿಗಳೇ ಟೆಂಡರ್ ಗುತ್ತಿಗೆಯನ್ನ ನಿರ್ಧರಿಸುವ ಪರಿಪಾಠ ಬಿಹಾರ ರಾಜ್ಯದಲ್ಲಿದೆ. ಈಗ ಔರಾದ ವಿಧಾನಸಭಾ ಕ್ಷೇತ್ರದಲ್ಲೂ ಅಂತಹದೇ ಘಟನೆಗಳು ಪುನರಾವರ್ತನೆಯಾಗುತ್ತಿರುವುದು ಸುಳ್ಳಲ್ಲ. ಟೆಂಡರ್ ಪಡೆಯದೇ ಒಬ್ಬ ಗುತ್ತಿಗೆದಾರ ಕಾಮಗಾರಿ ನಡೆಸುತ್ತಾನೆ ಎಂದರೆ ಆತನಿಗಿರುವ ಧೈರ್ಯವಾದರೂ ಯಾವುದು? ಔರಾದ ಕ್ಷೇತ್ರದಲ್ಲಿ, ಕಮಲ್ನಗರ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂತ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ರೆ ಶಾಸಕರ ಹಿಂಬಾಲಕರು ಹೆದರ್ಸ್ತಾ ಇದ್ದಾರೆ, ಬೆದರ್ಸ್ತಾ ಇದ್ದಾರೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶಾಸಕರು ಪೊಲೀಸರಿಂದ ನೋಟಿಸ್ ನೀಡ್ತಾ ಇದ್ದಾರೆ. ಶಾಸಕರು ಹಾಗೂ ಅಧಿಕಾರಿಗಳಿಗೆ ತಾಲೂಕಿನಲ್ಲಿ ಯಾರದೇ ಭಯವಿಲ್ಲದಂತಾಗಿದೆ. ವಿರೋಧ ಪಕ್ಷದವರು ಕೂಡ ಮೌನಕ್ಕೆ ಜಾರಿದ್ದಾರೆ. ದೂರು ಕೊಟ್ಟರೆ, ಧ್ವನಿ ಎತ್ತಿದರೆ ಪತ್ರಿಕೆ ವರದಿಯಾಗುತ್ತೆ, ಆಗ ನೇಮಕಷ್ಟೇ ಎನ್ನುವಂತೆ ಅಧಿಕಾರಿಗಳು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ದೂರು ಕೊಟ್ಟ ನನಗೆ ತನಿಖೆ ವರದಿ ಕೂಡ ನೀಡುವುದಿಲ್ಲ, ತನಿಖೆ ಯಾವ ಹಂತಕ್ಕಿದೆ ಎನ್ನುವುದರ ಬಗ್ಗೆ ಮಾಹಿತಿ ಕೂಡ ನೀಡುವುದಿಲ್ಲ ಎಂದರು. ಔರಾದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಶಾಸಕರು, ಅಧಿಕಾರಿಗಳನ್ನೊಳಗೊಂಡು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಎಂದು ಆರೋಪ ಮಾಡಿದರು. ಟೆಂಡರ್ ಇಲ್ಲದೆ ಕಾಮಗಾರಿ ಆಗ್ತಾ ಇದೆ, ಕಾಮಗಾರಿ ಪೂರ್ಣಗೊಳ್ತಾ ಇದೆ ಅಂದ್ರೆ ಹೇಗೆ? ದುಡುಕನಾಳ ಸೇತುವೆ ಕಾಮಗಾರಿ ಹಾಗೂ ದಾಬ್ಕಾದಿಂದ ಆಗುತ್ತಿರುವ 10 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಈ ಎರಡೂ ಟೆಂಡರ್ ರದ್ದುಪಡಿಸಿ ತನಿಖೆಯಾಗಬೇಕು. ಪಂಚಾಯತ್ ರಾಜ್ ಇಲಾಖೆ ಡಬಲಿ, ಎಡಬಲಿ ಹಾಗೂ ಗುತ್ತಿಗೆದಾರನ ವಿರುದ್ಧ ಜೆಡಬಲಿ ಇಂತಹ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರ ವಿರುದ್ಧವೂ ಕಠಿಣ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು. ಔರಾದ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಪಿಡಬ್ಲ್ಯೂಡಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಇದು ಟೆಂಡರ್ ಇಲ್ಲದೇ ಕಾಮಗಾರಿ ನಡೀತಾ ಇದ್ದು ಅಂತ ನಾನು ಸಾಕಷ್ಟು ಸಲ ದೂರು ಕೊಟ್ಟಿದ್ದೀನಿ. ಆದರೆ 2 ಪ್ರಕರಣಗಳು ನಾನು ವಿತ್ ಪೇಪರ್ ಕೇಸ್ ಎಲ್ಲ ಎವಿಡೆನ್ಸ್ ಕೊಟ್ಟು ಬೆಳಕಿಗೆ ತಂದೀನಿ. ಒಂದು ದಾಬ್ಕಾ ಟು ಚಿಕ್ಲಿ ಬಾರ್ಡರ್, ದಾಬ್ಕಾ ಟು ಖೇರ್ಡ, ಇದು 10 ಕೋಟಿ ಕಾಮಗಾರಿ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ. ಟೆಂಡರ್ ಆಗ್ತದ ಏಪ್ರಿಲ್ ತಿಂಗಳಲ್ಲಿ. ನಾನು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್, SC, CE, AW ಅವರು ಎಲ್ಲರ ಗಮನಕ್ಕೆ ತಂದವರು ಯಾರು ಏನೂ ಧ್ವನಿ ಅದರ ಬಗ್ಗೆ ಯಾರೂ ಏನೂ ಅಂತ ಇಲ್ಲ. ಆಮೇಲೆ ಔರಾದ ಹತ್ತಿರ ಇರುವ ಗ್ರಾಮ ದುಡುಕನಾಳ್ ಹತ್ತಿರ TKRDB ವತಿಯಿಂದ ಪಂಚಾಯತ್ ರಾಜ್ ಇಲಾಖೆಗೆ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಕಸಿ ಮಾಡಲಾಗಿತ್ತು. ಬ್ರಿಡ್ಜ್ ಕಮ್ ಬ್ಯಾರೇಜ್ದು ಟೆಂಡರ್ ಆಗೋದು ಏಪ್ರಿಲ್ ತಿಂಗಳಲ್ಲಿ, ಕೆಲಸ ಪ್ರಾರಂಭ ಆಗಿದ್ದು ಮಾರ್ಚ್ದಲ್ಲಿ. ಇಂಥ ಸಾಕಷ್ಟು ಉದಾಹರಣೆಗಳು ಔರಾದ ಕಮಲ್ನಗರ್ ತಾಲೂಕದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಆಗ್ತಾಯಿದೆ. ಅದರ ಬಗ್ಗೆ ನಾವು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಅವ್ರಿಗೆ, ಜಿಲ್ಲಾ ಪಂಚಾಯತ್ CEO ಅವ್ರಿಗೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿದವ್ರಿಗೆ ಏನು ನಾವು ದೂರು ಕೊಟ್ಟರೆ ಅದ್ರ ಬಗ್ಗೆ ಏನೂ ಪ್ರಯೋಜನ ಆಗ್ತಾಯಿಲ್ಲ.
ದುಡುಕನಾಳ ಹತ್ರ ಕೆಲಸ ಚಾಲೂ ಇದೆ. ಈಗ ನಿನ್ನೆ ಮೊನ್ನೆ ಏನೋ ಎಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೆ ಬಂದ್ ಮಾಡಿದಾರಂತ. ತನಿಖೆ ಮಾಡ್ತೀವಿ, ತನಿಖೆ ಅವ್ರ ಹಂತದಲ್ಲಿ ಆಗ್ತದೋ ಅಲ್ಲೇ ಮುಗ್ದು ಹೋಗ್ತದೆ. ತನಿಖೆ ಈಗೊತ್ತಿನ ತನಕ ಆಗಿ ಅದ್ರ ಮೇಲೆ ಆ್ಯಕ್ಷನ್ ಏನಾಯಿತು, ಸಂಬಂಧಪಟ್ಟವರು ಕಾಮಗಾರಿ ಹೆಂಗೆ ಪ್ರಾರಂಭ ಮಾಡಿದ್ರು, ಅವ್ರಿಗೆ ಅನುಮತಿ ಯಾರು ಕೊಟ್ಟರು, ಸರ್ಕಾರದ ಜಾಗದಲ್ಲಿ ಹೋಗಿ ಅವ್ರಿಗೆ ಅಲ್ಲಿ ಎಕ್ಸಿಕ್ಯೂಷನ್ ಮಾಡುವಂಥ ಪವರ್ ಎಲ್ಲಿಂದ ಬಂತು. ಇವತ್ತು ಅಷ್ಟು ಕಾಮಗಾರಿ ಮಾಡ್ಬೇಕಂದ್ರೆ ಎಲ್ಲ ಶಾಸಕರು ಹೊಣೆಗಾರರು ಅದಕ್ಕೆ. ಮತ್ತು ಅವ್ರ ಶಾಸಕರು ಅವ್ರ ಹಿಂಬಾಲಕರ ಕಡೆಯಿಂದ ಅವರು ಇಲ್ಲ ಬೇರೆ ಇಲಾಖೆದವ್ರ ಕಡೆಯಿಂದ ನಮ್ಮ ಮೇಲೆಲ್ಲ ದಬ್ಬಾಳಿಕೆ ಮಾಡೋದು. ನಾವು ಯಾಕಂದ್ರೆ ನಾವು ಏನು ಇದೆ ವಸ್ತುವಂಶ ಏನಿದೆ ಅದು ಹೇಳ್ತಾ ಇದ್ದೆವು. ನಾವು ಏನು ತಪ್ಪಾಗ್ಲತ್ತದ ಹೇಳೋದು ಅದು ನಮ್ಮ ತಪ್ಪದಾನ. ನಾವು ಸರಿ ಏನಿದು ತಪ್ಪಾಗ್ಲತ್ತದ ಇದು ಸರಿಪಡಿಸ್ರಿ, ಟೆಂಡರ್ ಇಲ್ಲದೇ ಕಾಮಗಾರಿ ಆಗಬಾರ್ದು. ಟೆಂಡರ್ ಆಗಿನ ಮೇಲೆ ಏನಿರ್ತದೆ ಅದ್ರ ಒಂದು ಕರೆಕ್ಟ್ ಪ್ರಾಜೆಕ್ಟ್ ಕೈಯಲ್ಲಿ ಬರ್ತದೆ, ಒಂದು ನೀಲಿ ನಕ್ಷೆ ರೆಡಿ ಆಗ್ತದೆ. ಆಮೇಲೆ ಬಂದು ಅವ್ರು ನಿಮ್ಮ ಮಾರ್ಕೌಟ್ ಕೊಡ್ತಾರೆ, ಡೈಲಿ ಅಬ್ಸರ್ವೇಷನ್ ಇರ್ತದೆ ಅದಕ್ಕೆ. ಇದು ಟೆಂಡರ್ಗಿಂತ ಮೊದಲು ಮಾಡಿದ್ರೆ ಅವ್ರ ಮನ್ಸಿಗೆ ಬಂದಂತೆ ಕೆಲಸ ಆಗ್ತದೆ ಅಲ್ಲಿ. ಆಮೇಲೆ ಅವರು ನೀವು ಬಿಲ್ ಬರೀತೀರಿ, ಅವ್ರು ದುಡ್ಡು ತಗೋತಾರೆ, ಮುಗೀತು. ಯಾಕಂದ್ರೆ ಇಲ್ಲಿ ಏನಾಗಿದೆ, ಕೇಳೋರು ಯಾರೂ ಇಲ್ಲ. ಈಗ ನಮ್ಮ ತಾಲೂಕಿನಲ್ಲಿ ವಿಪಕ್ಷದವರು ಅಂದ್ರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷ, ಅವ್ರು ಕಾಂಗ್ರೆಸ್ ಪಕ್ಷದವ್ರು ಕೇಳಬೇಕಿಲ್ಲ. ಅವ್ರದ್ದೇ ಸರ್ಕಾರ ಇದೆ, ಅವ್ರು ಕೇಳಬೇಕು, ಅವ್ರು ಯಾರೂ ಕೇಳ್ತಾ ಇಲ್ಲ. ಈಗ ಮತ್ತು ಈ ಕಾಮಗಾರಿಗಳು ಆಗಬೇಕಂದ್ರೆ ಎಲ್ಲ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಇದೆ ಅಲ್ಲಿ. ಈಗ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWDದವ್ರಿಗೆ ಫೋನ್ ಮಾಡಿದ್ರೆ ನಮ್ಮ ಫೋನ್ ತೊಗೊಳಲ್ಲ, ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಭೇಟಿಗೆ ಅವಕಾಶ ಕೊಡಲ್ಲ. ಮತ್ತು ನಾವು ದೂರ ಯಾರಿಗೆ ಕೊಡಬೇಕು? ಜಿಲ್ಲಾಧಿಕಾರಿಗೆ 3ನೇ ಸಲ ಪತ್ರ ಬರೆದಿದ್ದೀನಿ, ಈಗ ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಮತ್ತು ನಾವು ಮಾಡಬೇಕಂದ್ರೆ ಏನು ಮಾಡಬೇಕು? ದೂರ ಕೊಡ್ಲತ್ತಿದ್ದೇವೆ, ಪತ್ರಿಕೆಯಲ್ಲಿ ಬರ್ತದ, ಒಂದು ತನಿಖೆ ಮಾಡ್ತೀವಿ ಅಂತ ಒಂದು ವರದಿ ತಯಾರು ಮಾಡ್ತಾರೆ, ಆಯಿತು. ಮತ್ತು ಸ್ಪಷ್ಟವಾಗಿ ಅದರ ಬಗ್ಗೆ ಕೂಲಂಕಷವಾಗಿ ಯಾರೂ ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಶಾಸಕರ ವಿರುದ್ಧ ಮಾತಾಡ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಯಾಕಂದ್ರೆ ಶಾಸಕರು ದಬ್ಬಾಳಿಕೆ ಇಷ್ಟ ಆಗ್ಯದ. ಅವ್ರಿಗೇನು ಹೆದರಿ ಮಾಡ್ಲತ್ತಾರೋ ಏನಾಗ್ಲತ್ತದ ನನಗೇನು ಗೊತ್ತಾಗ್ತಾಯಿಲ್ಲ. ಬಟ್ ನಮ್ಮದೇನು ಇದು ಅದ ಹೋರಾಟದ, ನಾನು ಯಾವುದೇ ಕಾರಣಕ್ಕೆ ಹಿಂದೆ ಸರುವಂಥ ವ್ಯಕ್ತಿ ಇಲ್ಲ, ಹಿಂದೆ ಸರುವುದಿಲ್ಲ. ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ಯಾವುದು ಭೀ ಕಾಮಗಾರಿ ಆಗಲಿ ಬೇರೆ ಯಾವ್ಯಾವ ಇಲಾಖೆದಾಗ ಏನಾಗ್ಯದ, ಈಗ ಒಂದು 2-3 ದಿನದಲ್ಲಿ ನಿಮಗೆ ಒಂದು ಇದು ಸುದ್ದಿ ಹೇಳ್ತೀನಿ. ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ಯದ. ಅದು ಎಲ್ಲ ದಾಖಲಾತಿ ಬಂದಿನ ಮೇಲೆ ಮಾತಾಡ್ತೀನಿ. ಅಡ್ವಾನ್ಸ್ ಆಗಿ ಹೇಳಿದ್ರೆ ಅದು ತಪ್ಪಾಗ್ತದೆ. ಅಗ್ರಿಕಲ್ಚರ್ ಇಲಾಖೆದಾಗ ಕೋಟಿ ರೂಪಾಯಿ ಹಣ ದುರುಪಯೋಗ ಮಾಡಿಸ್ಯಾರ. ಇಂಥ ನೂರಾರು ಉದಾಹರಣೆಗಳವ. ಅದರ ಬಗ್ಗೆ ನಾವು ಧ್ವನಿ ಎದ್ದರೆ ಅವ್ರ ಹಿಂಬಾಲಕರನ್ನ ವಿರೋಧ ಪತ್ರಿಕಾ ಹೇಳಿಕೆ ಕೊಡೋದು, ನಾನು ತೇಜೋವಧೆ ಮಾಡೋವಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ನಾನು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ನಾ 10 ವರ್ಷ ಐತಿ ಹೋರಾಟ ಮಾಡ್ಲತ್ತೀನಿ, ಮುಂದೂ ಹೋರಾಟ ಮಾಡ್ತೀನಿ. ನನ್ನ ಜೊತೆ ಯಾರಿದ್ದಾರ ಯಾರಿಲ್ಲ ಅದರ ಬಗ್ಗೆ ನಾ ಯಾವುದಕ್ಕೆ ತಲೆ ಕೆಡಿಸ್ಕೊಂಬಲ್ಲ. ನನ್ನ ವಿರೋಧ ಏನದ, ಭ್ರಷ್ಟಾಚಾರ ವಿರೋಧ ಮಾಡೋದದ. ಟೆಂಡರ್ ಇಲ್ಲದೇ ಕಾಮಗಾರಿ ಏನು ಮಾಡ್ಲತ್ತಾರ, ಕಾಮಗಾರಿ ಪೂರ್ಣಗೊಳಿಸ್ಯಾರ, ಅದ್ರ ಬಿಲ್ ಹಂತದಲ್ಲಿ ಇದೆ. ಈಗ ಇವ್ರು ಬಿಲ್ನೂ ಬರೀತಾರೆ, ಅದು ಸದರಿ ಗುತ್ತಿದಾರ ಏನದ ಕಾಮಗಾರಿ ಹಣ ಪಾವತಿ ಆಗಿನ ಮೇಲೆ ಆಯಿತು, ಮುಗೀತು. ನಮ್ಮ ದೂರ ತೊಗೊಂಡು ಏನು ಮಾಡ್ತೀರಿ ನೀವು? ತನಿಖೆ ಏನಂತ ಮಾಡ್ತೀರಿ ನಾಳೆ? ಇದು ಕೂಡಲೇ 2 ಟೆಂಡರ್ ರದ್ದುಪಡಿಸಿ, ದಾಪ್ಕಾ ಜೊತೆ ಮತ್ತು ದುಡುಕನಾಳ 2 ಟೆಂಡರ್ ರದ್ದುಪಡಿಸಬೇಕು, ತನಿಖೆ ಆಗಬೇಕು. ಸಂಬಂಧಪಟ್ಟ ಗುತ್ತಿದಾರ ಯಾರು ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿಸ್ರಿ. ಅಂದರೆ ನೇರವಾಗಿ ಅದು ಒಂದು ಹಂತಕ್ಕೆ ಬರುತ್ತೆ. ಅದನ್ನೇನು ಬಾಯಿ ಮಾತಿಗೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಏನು ತನಿಖೆ ಆಗೋದಿಲ್ಲ. 2-3 ತಿಂಗಳಲ್ಲಿ ಇದು ಎಲ್ಲ ಮರೆತು ಹೋಗ್ತಾರೆ, ಎಲ್ಲ ಪೇಮೆಂಟ್ ಆಗಿ ಹೋಗ್ತದೆ, ಅಲ್ಲಿಗೆ ವಿಷಯ ಮುಗ್ತಾಯಿತ್ತು. ಒಂದು ತನಿಖೆ ಮಾಡಬೇಕಂದ್ರೆ 1 ತಿಂಗಳಲ್ಲಿ ಮಾಡಬೇಕು, 30 ದಿನ ಒಳಗೆ ತನಿಖೆ ಮಾಡಬೇಕು. ಇಲ್ಲ ಹೋದ್ರೆ ಅನಿವಾರ್ಯ ಕಾರಣಕ್ಕಾಗಿ ಮತ್ತು ನಾನು ನ್ಯಾಯಾಲಯ ಮೊರೆ ಹೋಗಬೇಕಾಗ್ತದೆ. ಅದಕ್ಕಿಂತನೂ ಜಿಲ್ಲಾಡಳಿತ ಯಾಕಿದೆ? ಜಿಲ್ಲಾ ಎಲ್ಲ ಆಡಳಿತದಾಗ ಎಲ್ಲ ಆಫೀಸರ್ಸ್ ಇದ್ದಾರೆ, PWD ಇಲಾಖೆ ಇದೆ, ಪಂಚಾಯತ್ ರಾಜ್ ಇಲಾಖೆ ಇದೆ, ನಮ್ಮದು ವಾಟರ್ ಸಪ್ಲೈ ಇಲಾಖೆ ಇದೆ. ಜಿಲ್ಲಾಧಿಕಾರಿಗಳಿಗೆ ಹೋಗಬೇಕಂದ್ರೆ ಅವ್ರು ನಮಗೆ ನೇರವಾಗಿ ಸಿಗಲ್ಲ. ನಾವು ಏನು ಕೊಡಬೇಕು? ದೂರು ಕೊಡ್ತೇವೆ. ದೂರು ಕೊಟ್ಟಿದ ಮೇಲೆ ಅದಕ್ಕೆ ನಮ್ಮ ಕಡೆಯಿಂದ ಒಂದು ಮೊನ್ನೆ ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ CO ಸಾಬ್ರಿಗೆ ದೂರು ಕೊಟ್ಟಾಗ ಅವ್ರು ಏನು ಮಾಡಿದ್ರು, ಒಂದು ತನಿಖಾ ತಂಡ, ನಮ್ಮದು ದುಬೆ ಅವರು ಪ್ಲ್ಯಾನಿಂಗ್ ಆಫೀಸರ್ ಅವ್ರ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ರಚನೆ ಮಾಡಿದ್ರು. ತನಿಖಾ ತಂಡ ರಚನೆ ಮಾಡಿ ಅವ್ರು ವರದಿ ಕೊಟ್ಟರು. ಆ ವರದಿ ಕಾಪಿನೂ ನಾವು ಕೇಳಿದ್ರೆ ನಮಗೆ ಗೊತ್ತಿದ್ದನ ಕೊಡ್ಲಕ್ಕೆ ರೆಡಿ ಇಲ್ಲ. ದುಬೆ ಅವರು ನಮ್ಮ ತನಿಖೆಯಾಗಿ 15 ದಿನ ಆಯಿತು. ತಂಡ ರಚನೆ ಮಾಡಿ 15 ದಿನ ಆಯಿತು. ಇವತ್ತಿಗೆ ವರದಿ ಕೊಟ್ಟಿದ್ದಾರೆ, CO ಅವ್ರಿಗೆ ಕೊಟ್ಟಿದ್ದೇವೆ, ನಿಮಗೆ ಕೊಡ್ಲಕ್ಕೆ ಬರಲ್ಲ ಅಂತ ಹೇಳ್ತಾರೆ.
ನಮಗೆ ವರದಿ ಕಾಪಿ ಇಲ್ದೇನೆ ನಾವು ಏನು ಹೇಳ್ಬೋದು? ಯಾಕಂದ್ರೆ ದೂರದಾರ ನಾನಿದ್ದೀನಿ, ನನಗೆ ಒಂದು ಕಾಪಿ ಬೇಕಿಲ್ಲ ಅದ್ರದ್ದು, ನನಗೆ ಅದ್ರ ಕಾಪಿ ಕೊಟ್ಟಿಲ್ಲ. ಎಲ್ಲರೂ ಕೂಡಿ ಇದರಲ್ಲಿ ಎಲ್ಲ ಅಧಿಕಾರಿಗಳು ಗುತ್ತಿಗೆದಾರರು ಎಲ್ಲ ಸೇರಿ ಹಣ ಲುಟಾಯಿಸೋದು ಇದು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನೂ ಇಲ್ಲ. ಯಾರು ಕೇಳ್ತಾರ, ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾರ ಅವ್ರಿಗೆ ಹೆದರಿಸೋದು ಬೆದರಿಸೋದು ಒಂದೇ ತಂತ್ರ ಅದ. ಇಲ್ಲಿ ಏನು ನಾವು ಸತ್ಯ ಮಾತಾಡಬೇಕು, ಏನರ ಕೇಳಬೇಕಂದ್ರೆ ಇಲ್ಲಿ ನಮ್ಮದು ಮಾನಸಿಕವಾಗಿ ನಮಗೆ ಹಿಂಸೆ ಕೊಡೋದು, ವೈಯಕ್ತಿಕ ನಿಂದನೆ ಮಾಡೋದು, ಹಾಕಿತ್ತು ಪ್ರಯತ್ನ ಮಾಡೋದು, ಇದು ಎಷ್ಟಂತ ಇದು ಇಲ್ಲಿ ನಮ್ಮದು ಬಿಹಾರದಾಗ ಹೆಂಗೆ ನಡೀತದೆ ಅದೇ ಥರ ಅವ್ರದ್ದಾಗ ನಡೀತದೆ. ಟೆಂಡರ್ಗಿಂತ ಮುಂಚೆ ಕಾಮಗಾರಿ ಆಗಬೇಕು, ಅವರು ಜವಾನವ್ರು ಸೆಲೆಕ್ಟ್ ಮಾಡಬೇಕು ಶಾಸಕರು, ಈ ಕಾಮಗಾರಿ ಇವರೇ ಮಾಡಬೇಕು, ಈ ಕಾಮಗಾರಿ ಇವರೇ ಮಾಡಬೇಕು ಅಂದ್ರೆ ಅವ್ರು ಯಾವುದು ಕಾಮಗಾರಿ ಅವ್ರು ಯಾರಿಗೆ ಹಂಚ್ತಾರ ಅವರೇ ಮಾಡಬೇಕು. ಇಲ್ಲಿ ಯಾರಿಗೆ ಆಪ್ತ ಬಳಗ ಮತ್ತು ಅವರೇ ಆಮೇಲೆ ಅವ್ರ ಮೇಲೆ ಕಳಪೆ ಕಾಮಗಾರಿ ಆಗೋದಂತ ಹೇಳೋರು ಅವರೇ, ಕಾಮಗಾರಿ ಕೊಡೋರು ಅವರೇ. JJM ಕಾಮಗಾರಿ ಏನಾಯಿತು? ಎಷ್ಟು ಊರಾಗ ನೀರಿದೆ ಈಗ? ಎಷ್ಟು ಕೋಟಿ ರೂಪಾಯಿ ನಾವು ಇರ್ತಾಯಿತ್ತು? ದೊಡ್ಡ ದೊಡ್ಡ ಊರಲ್ಲಿ ನೀರಿಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಇವರು. 2-3 ಸರ್ತಿ ಮೀಟಿಂಗಲ್ಲಿ ಹೇಳಿದ್ರು, ನಾ 12 ಮಂದಿಗೆ ಏನದ ಕಪ್ಪು ಪಟ್ಟಿಗೆ ಸೇರಿಸ್ರಿ ಅಂತ. ಎಷ್ಟು ಮಂದಿಗೆ ಕಪ್ಪು ಪಟ್ಟಿಗೆ ಸೇರಿಸಿದಿರಿ? ಅವ್ರು ಎಲ್ಲರೂ ಪೇಮೆಂಟ್ ಆಗೋಯ್ತು ಮೊನ್ನೆ. ಯಾಕೆ ಮೌನಕ್ಕೆ ಜಾರಿ ರೀ? ಈಗ ಯಾಕೆ ಮೌನ ಜಾರಿ ರೀ ನೀವು? 12 ಮಂದಿಗೆ ಕಪ್ಪು ಪಟ್ಟಿಗೆ ಸೇರಿಸ್ತೀರ ಅಂತ ಕಸಿ ನೀವೇ ದೂರು ಕೊಟ್ಟಿದ್ದೀರಿ. ಈಗ ಅವ್ರ ಪೇಮೆಂಟ್ ಆಯಿತು, ಅವ್ರ ಬಿಲ್ ಎಲ್ಲ ಪಾವತಿ ಆಯಿತು, ಈಗ ಮೌನಕ್ಕೆ ಜಾರ್ಯಾರ. ಯಾಕಂದ್ರೆ ನಿಮ್ಮದು ಒಳ ಒಪ್ಪದಾಯ್ತಿಲ್ಲ. ಈಗ ವರ್ಗಾವಣೆ ಮಾಡಿದ್ರೆ ಏನಾಯಿತು? ವರ್ಗಾವಣೆ ಯಾಕೆ ಮಾಡಬೇಕು ಅಂದರೆ ಮಾಡಿದವ್ರಂದ್ರೆ ಅವ್ರದಿಂದ ಏನು ಕೆಲಸ ತೊಗೊಂಬದ ತೊಗೊಂಡ್ರು, ಅವ್ರು ಏನು ಬಿಲ್ ಬರೆಯೋದ ಬರೆದ್ರು, ಹಣ ಪಾವತಿ ಆಯಿತು. ಆಮೇಲೆ ನೀವು ಎಲ್ಲ ಆಗಿನ ಮೇಲೆ ಮಂದಿದಾಗ ನಾ ಏನೂ ಇಲ್ಲ, ನಾ ಭಾಳ ಪ್ರಾಮಾಣಿಕ ಇದ್ದೇನೆ ಅಂತ ತೋರಿಸಿ ಸಲ್ಯಾಕ ಎಲ್ಲ ಮುಖ್ಯಮಂತ್ರಿಯವ್ರಿಗೆ ಸಂಬಂಧಪಟ್ಟ ಇಲಾಖೆದವ್ರಿಗೆ ಪತ್ರ ಬರೀತೀರಿ, ಇಷ್ಟು 12 ಮಂದಿಗೆ ಇದು ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ. ಕೊಟ್ಟಿನ ಮೇಲೆ ಇಲ್ಲಿವರೆಗೆ ನಿಮ್ಮದು ಪ್ರತಿಕ್ರಿಯೆ ಏನದ ಅದ್ರ ಮೇಲೆ? ಅಷ್ಟು ಮಂದಿನ ಮೇಲೆ ತನಿಖೆ ಏನಾಯಿತು? ಆ ತನಿಖೆ ಯಾವ ಹಂತದಲ್ಲಿ ಇದೆ ಅಂತ ಈಗ ಗೊತ್ತಿತ್ತನ ಯಾಕೆ ಮಾತಾಡ್ತಾ ಇಲ್ಲ ನೀವು? ಇದರ ಬಗ್ಗೆ ಧ್ವನಿ ಎತ್ತಬೇಕಿಲ್ಲ. ನೀವು ಒಂದು ಎಜೆಂಡಾ ತೊಗೊಂಡು ನೀವೇ ಒಂದು ಶಾಸಕರಾಗಿ ಹೇಳ್ತೀರಿ ಕಳಪೆ ಕಾಮಗಾರಿ ಆಗ್ಯದ, ಜನರಿಗೆ ನೀರು ಪೂರೈಕೆ ಆಗ್ತಾಯಿಲ್ಲ, ಇಷ್ಟು ಮಂದಿ ಕಳಪೆ ಕಾಮಗಾರಿ ಮಾಡಿರೋದು ನೀವೇ ಶಿಫಾರಸು ಮಾಡಿ ಅವ್ರಿಗೆ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ ಒತ್ತಾಯ ಮಾಡ್ತೀರಿ.